ಈ ದಿನ ನಾನು ಆ್ಯಕ್ಚುಲಿ CL ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ಬಟ್ ಬಂದಿದ್ದು ನಂಗೆ ತುಂಬ ಒಳ್ಳೇದಾಯಿತು. ನಾನು ಸರ್ನ ಕೇಳಿದೆ, ನವೀನ್ ಕಿಲಾರ್ಲಳ್ಳಿ ಅಂತ ಕೇಳಿದೆ, ಬಟ್ ನೋಡಿರಲಿಲ್ಲ, ಬಟ್ ಸ್ಪೀಚು ಕೇಳಿದೆ. ಮತ್ತು ಇನ್ನೊಂದು ಏನಂದರೆ, ನಾನು ನಿನ್ನೆ ಆನ್ಲೈನಲ್ಲಿ ನಿರೂಪಕರ ಟ್ರೈನಿಂಗ್ ಹೇಗೆ ಮಾಡ್ಕೋಬೇಕು ಅಂತ ಆನ್ಲೈನ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ನಿನ್ನೆ ಒಂದು ಸೆಷನ್ ಆಯಿತು, ಬಟ್ ಇವ್ರು ನೋಡಿದ್ವ ನನಗೆ ಗೊತ್ತಾಯಿತು ಹೆಂಗೆ ನಿರೂಪಣೆಯನ್ನು ಮಾಡಬೇಕು ಅಂತೇಳಿ ಅದೊಂದು ತಿಳ್ಕೊಂಡೆ. ಮತ್ತು ನಾವು ದಿನನಿತ್ಯ ಮಕ್ಕಳಿಗೆ ಹೇಳ್ತಾನೆ ಇರ್ತೀವಿ, ನೀವು ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಟೀಚರ್ಸ್ ಹೇಳಿದ್ ಕೇಳಬೇಕು ಅಂತ. ಬಟ್ ನಾವು ಹೇಳೋ ವೇಗು ಸರ್ ಹೇಳೋ ವೇಗು ತುಂಬ ಡಿಫ್ರೆನ್ಸ್ ಇದೆ. ಸೊ ತುಂಬ ಹೆಲ್ಪ್ ಆಯಿತು ಸರ್. ಮತ್ತು ಮಕ್ಕಳು ಒಂಥರ ಮುದ್ದೆ ಇದ್ದಂಗೆ, ಅಂದರೆ ಕಾಗದ ಇದ್ದಂಗೆ, ಅದ್ರ ಮೇಲೆ ನಾವು ಹೇಗೆ ಬರೀತೀವೋ ಹಾಗೆ ಹಾಕ್ತಾರೆ ಅಂತ ಒಂದು ನಿರೂಪಣೆಯನ್ನು ಕೊಟ್ಟಿದ್ದೀರಾ. ಮತ್ತು ಈ ಥರ ಸ್ಪೀಚ್ ಒಂದು 10 ವರ್ಷದ ಹಿಂದೆನೇ ಬಂದಿದ್ದೀರಾ, ನಮ್ಮ ಮಕ್ಕಳು ಇನ್ನೂ ತುಂಬ ಚೆನ್ನಾಗಾಗೋವು ಅಂತ ಅನಿಸುತ್ತೆ. ಬಟ್ ಈಗಲೂ ಸಹ ಒಂದು ಅವಕಾಶ ಸಿಕ್ಕಿಕ್ಕೆ ತುಂಬ ಅನುಕೂಲ. ಮತ್ತು ಇನ್ನು ನಮ್ಮ ಮಕ್ಕಳು ಸಹ ತುಂಬ ಚೇಂಜ್ ಆಗಿದ್ದಾರೆ. ಬಟ್ ಇನ್ನೂ ಚೇಂಜ್ ಆಗಿಬಿಟ್ಟು ಅವ್ರ ಭವಿಷ್ಯವನ್ನು ರೂಪಿಸ್ಕೊಂತಾರೆ. ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ನೀವು ಸಹ ಕಾರಣಭೂತರ ಆಗಿದ್ದೀರಾ. ಮತ್ತು ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಗಳನ್ನ ನಾವು ಕೊಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ನಮಗಿದೆ ಸರ್. ತುಂಬ ಥ್ಯಾಂಕ್ ಯು ಸರ್.